ನಮಸ್ಕಾರ. ವಿದೇಶಿ ಪುರಾತನ ಕಥೆಗಳು ಅಂತ ಒಂದು ಟೈಟ್ಲಲ್ಲಿ ಪೋಲೆಂಡ್ ದೇಶದ್ದು ಕೊಕ್ಕರೆ ಮೂಗಿನ ರಾಜ ಅಂತ ಒಂದು ಜಾನಪದ ಕಥೆ ಸಿಕ್ತು ನನಗೆ. ಅದನ್ನು ಹೇಳೋಣ ಅಂತಿದ್ದೀನಿ. ಈಗ 100 ವರ್ಷಗಳ ಹಿಂದಿನವರೆಗೂ ಉತ್ತರ ಪೋಲೆಂಡಿನ ಜನ ಬಗೆ ಬಗೆ ವೃಕ್ಷ ಕೊಡುವುದು ಚಿಕ್ಕ ಕಣಿವೆಗಡೆ ಕೈ ಮಾಡಿಬಿಟ್ಟು ಇಲ್ಲಿ ಒಂದಾನೊಂದು ಕಾಲದಲ್ಲಿ ಅದ್ಭುತ ಶಕ್ತಿಗಳನ್ನ ಹೊಂದಿದ ವ್ಲಾಡಿಮೀರ್ ಸೇಬಿನ ಮರ ಇತ್ತು ಅಂತ ಮಾತಾಡ್ಕೋತಾ ಇರ್ತಾರಂತೆ. ಆ ವ್ಲಾಡಿಮೀರ್ ಅನ್ನೋ ಕಥೆನ ನಾನು ಹೇಳೋಣ ಅಂತ ಇದ್ದೀನಿ. ಇವಾಗ ಉತ್ತರ ಪೋಲೆಂಡಿಗೆ ಸೇರಿದ ಒಬ್ಬಳು ಸ್ತ್ರೀಗೆ ಸ್ವಲ್ಪ ಕಾಲದವರೆಗೂ ಮಕ್ಕಳಿರಲ್ಲ. ಅವಳು ದೇವಸ್ಥಾನಕ್ಕೆ ಹೋಗಿ ಸಂತಾನ ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಆಗ ಒಂದು ವಿಚಿತ್ರ ವಾಣಿ ಕೇಳಿಸಿದಂತೆ ಅವಳಿಗೆ ಅನುಭವ ಆಗುತ್ತೆ. ಅವಳಿಗೊಂದು ಅಸಾಧಾರಣ ಪುತ್ರ ಜನಿಸುವಾಗಿಯೂ ಅವನು ಧನವಂತನೋ ಅಥವಾ ನಿತ್ಯ ಸಂತೋಷ ಆಗಿರುತ್ತಾನೆಂದು ಆ ಎರಡರಲ್ಲಿ ಯಾವ್ದು ಬೇಕೋ ಅದನ್ನು ನೀನು ಕೇಳ್ಕೊ, ಅಂಥ ಮಗ ನಿಂಗೆ ಹುಡ್ತಾನೆ ಅಂತ ಒಂದು ದೈವವಾಣಿ ಕೇಳಿಸುತ್ತೆ. ಸಂತೋಷವನ್ನು ಉಂಟು ಮಾಡುವ ಹಲವಾರು ವಿಷಯಗಳಲ್ಲಿ ಹಣವೂ ಒಂದಾಗಿರುತ್ತದೆ. ಅದಿಲ್ಲದೆ ಇದ್ದರೂ ಸಂತೋಷದಿಂದಿರಬಹುದಾದ ಅಂದಾಗ ಹಣ ಯಾಕೆ ಬೇಕು, ಅದನ್ನು ಹಿಂಬಾಲಿಸಿ ಬರೋ ತೊಂದರೆಗಳು ಯಾಕೆ ಬೇಕು ಅಂತ ಅವಳು ಯೋಚನೆ ಮಾಡಿಬಿಟ್ಟು ನಿತ್ಯ ಸಂತೋಷಿಯಾದ ಮಗ ಬೇಕು ಅಂತ ಪ್ರಾರ್ಥನೆ ಮಾಡ್ಕೊತಾಳೆ. ಸ್ವಲ್ಪ ದಿನಗಳಾದಮೇಲೆ ಅವಳಿಗೆ ಒಂದು ಸುಂದರ ಹಣ್ಣಿನಂತಹ ಮಗ ಹುಡ್ತಾನೆ. ಅವನಿಗೆ ವ್ಲಾಡಿಮೀರ್ ಅಂತ ಹೆಸರಿಡ್ತಾಳೆ. ವ್ಲಾಡಿಮೀರ್ ಮುದ್ದಾಗಿ ಬೆಳೆಸ್ತಾಳೆ. ಅವಳು ಬಡವಳಾದ್ರಿಂದ ಆ ಮಗನ ದೂರದ ಸ್ಕೂಲ್ಗೆ ಅವಳಿಗೆ ಕಲ್ಸೋಕ್ಕಾಗೋದಿಲ್ಲ. ಸ್ವಲ್ಪ ಬೆಳೆದ ಮೇಲೆ ಅವನ್ನ ಚಪ್ಪಲಿ ಹೊಲಿಯೋ ಒಂದು ಕೆಲಸದವನ ಹತ್ರ ಕೆಲಸ ಕಲ್ತ್ಕೊಳ್ಳೋಕ್ಕೆ ಕಳಿಸ್ತಾಳೆ. ಚಮ್ಮಾರನ ಬಳಿ ಕಳಿಸ್ತಾಳೆ. ವ್ಲಾಡಿಮೀರ್ ಕೆಲವು ದಿನ ಚಮ್ಮಾರನ ಮನೆಯಲ್ಲೇ ಇದ್ದು ಒಂದಿನ ಮನೆಗೆ ಬಂದುಬಿಡ್ತಾನೆ. ಅಮ್ಮ, ಚಪ್ಪಲಿ ಬೇಕೆಂದು ಬರೋರು ಎಲ್ಲರೂ ಹಣವಂತರೇ ಆಗಿರ್ತಾರೆ, ಬಡವರಿಗೆ ಚಪ್ಪಲಿ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲ, ಹಣವಂತರಿಗೆ ಮಾತ್ರ ಉಪಯೋಗವ ಈ ಕೆಲಸ ನನಗೇನು ಇಷ್ಟ ಇಲ್ಲಮ್ಮ ಅಂತಾನೆ. ಆಗ ತಾಯಿ ಸರಿಯಪ್ಪ ಆಯಿತು ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಒಪ್ಕೊಂಡ್ಬಿಡ್ತಾಳೆ. ಆಮೇಲೆ ಬಟ್ಟೆ ಹೊಲಿಯೋನ ಹತ್ರ ಕಳಿಸ್ತಾಳೆ, ದರ್ಜಿ ಹತ್ರ ಕಳಿಸ್ತಾಳೆ. ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡ್ತಾನೆ. ಆಮೇಲೆ ಅಲ್ಲಿಂದನೂ ವಾಪಸ್ ಬಂದುಬಿಡ್ತಾನೆ. ಏನು ಅಂದರೆ ಹಣವಂತರು ಮಾತ್ರ ಬಟ್ಟೆ ತೊಗೊಳ್ತಾರೆ, ಬಟ್ಟೆ ಹೊಲ್ಸಕ್ಕೆ ಬರ್ತಾರೆ, ಅಂಥವ್ರು ಸೇವೆ ಮಾಡೋದು ನನಗೇನು ಇಷ್ಟ ಇಲ್ಲ ಅಮ್ಮ ಅಂತ ಕಾರಣ ಹೇಳಿಬಿಡ್ತಾನೆ. ಆಮೇಲೆ ತಾಯಿ ಅವನನ್ನು ಕತ್ತಿಗಳನ್ನು ತಯಾರು ಮಾಡೋ ಕಮ್ಮಾರನ ಬಳಿ ಕಳಿಸ್ತಾಳೆ. ಅಲ್ಲೂ ಸ್ವಲ್ಪ ದಿನ ಕೆಲಸ ಮಾಡ್ತಾನೆ. ಒಳ್ಳೆ ಕತ್ತಿ, ಯುದ್ಧದ ಕಾಲ ಆದ್ದರಿಂದ ಕತ್ತಿಗಳಿಗೆ ಒಳ್ಳೆ ಬೆಲೆ ಇರುತ್ತೆ. ಆದರೆ ವ್ಲಾಡಿಮೀರ್ ಅಲ್ಲೂ ಸಹ ಒಂದು ವಾರದ ಮೇಲೆ ಇರೋಕ್ಕಾಗಲ್ಲ ಅವನಿಗೆ. ಅಮ್ಮ, ಮನುಷ್ಯರನ್ನು ಕೊಲ್ಲುವ ಆಯುಧಗಳನ್ನು ನಾನು ಯಾಕೆ ತಯಾರಿಸಬೇಕು ಅಂತ ನೊಂದೋ ಧ್ವನಿಯಲ್ಲಿ ಕೇಳ್ತಾನೆ. ಬೇಡಪ್ಪ ಬೇಡ, ಆದರೆ ನಿನಗೆ ಇಷ್ಟವಾದ ಒಂದು ಜೀವನೋಪಾಯ ಏನು ಅಂತ ತೋರ್ಸೋಕ್ಕಾಗ್ತಿಲ್ವಲ್ಲ, ಅದೇ ನನ್ನ ನೋವು ಅಂತ ತಾಯಿ ಬೇಜಾರು ಮಾಡ್ಕೊತಾಳೆ. ಸ್ವಲ್ಪ ಹೊತ್ತು ಯೋಚಿಸಿದ ಮೇಲೆ ಒಂದು ಕೆಲಸ ಮಾಡು, ಆ ಈ ಊರಿನಲ್ಲಿರೋ ಮಕ್ಕಳ ಹಾಗೆ ನೀನು ಕೂಡ ದನಗಳನ್ನು ಹತ್ತಿರದ ಹುಲ್ಲುಗಾವಲಿಗೆ ಕಟ್ಕೊಂಡು ಹೋಗಿ ಮೇಯಿಸ್ಕೊಂಡು ಬಾ ಅಂತ ಹೇಳ್ತಾಳೆ. ವ್ಲಾಡಿಮೀರ್ ತಾಯಿ ಸಲಹೆಯನ್ನು ಒಪ್ಕೊತಾನೆ. ಹೀಗೆ ದನಗಾಹಿಗಳೊಡನೆ ಕೂಡಿಕೊಂಡು ಆಡ್ತಾ ಹಸಿರು ಮೈದಾನದಲ್ಲಿ ತಿರುಗ್ತಾ ಹಸುವಿನ ಕಾವಲು ಕಾಯೋದು ಅವನಿಗೆ ಅತ್ಯಂತ ಸಂತೋಷ ಉಂಟು ಮಾಡ್ತಾ ಇರುತ್ತೆ. ಒಂದಿನ ಮಧ್ಯಾಹ್ನ ಸಮಯದಲ್ಲಿ ಒಂದು ಎತ್ತರದ ಬಂಡೆ ಸುತ್ತಲೂ ಬೆಂಕಿ ಹೊತ್ಕೊಂಡು ಉರಿತಾ ಇರೋದನ್ನು ವ್ಲಾಡಿಮೀರ್ ಗಮನಿಸ್ತಾನೆ. ಆ ಬಂಡೆ ಮೇಲಿದ್ದ ಒಂದು ಗೋಸಂಬಿಯು ಬೆಂಕಿಯಿಂದ ಹೊರಬರಲು ಯತ್ನಿಸುತ್ತೆ, ಆದರೆ ಅದಕ್ಕೆ ಬರೋಕ್ಕಾಗ್ತಾ ಇರಲ್ಲ. ಅವಾಗ ವ್ಲಾಡಿಮೀರ್ ಏನು ಮಾಡ್ತಾನೆ, ತನ್ನ ಬಳಿ ಇದ್ದ ಒಂದು ಉದ್ದವಾದ ಕೋಲ್ ತಗೊಂಡು ಆ ಗೋಸಂಬಿಯನ್ನು ಬೆಂಕಿ ಜ್ವಾಲೆಯಿಂದ ಪಾರು ಮಾಡ್ತಾನೆ. ಮರುಕ್ಷಣ ಆ ಗೋಸಂಬಿ ಅವಳು ಮುದುಕಿಯಾಗಿ ಮಾರ್ಪಟ್ಟು, ಅಪ್ಪ, ನಿನ್ನ ಉಪಕಾರ ಗುಣ ಮೆಚ್ಚತಕ್ಕದ್ದೇ, ಈಗೋ ಈ ಸಸ್ಯನ ತೆಗೆದುಕೊಂಡು ಹೋಗಿ ನಿನ್ನ ಹಿತ್ತಲಿನಲ್ಲಿಡು. ಈ ಮರದಲ್ಲಿ ಬಿಡುವ ಸೇಬು ಹಣ್ಣುಗಳಿಗೆ ರೋಗಗಳನ್ನು ಗುಣಪಡಿಸೋ ಶಕ್ತಿ ಇರುತ್ತೆ, ಅದ್ಭುತ ಶಕ್ತಿ ಇರೋ ಸೇಬಿದು ಅಂತ ಹೇಳಿಬಿಟ್ಟು ಒಂದು ಸಸಿ ಕೊಡ್ತಾಳೆ. ಮತ್ತೆ ಗೋಸಂಬಿಯಾಗಿ ತಾನು ಹೊರಟೋಗ್ತಾಳೆ. ವ್ಲಾಡಿಮೀರ್ ಆ ಸಸಿ ತೊಗೊಂಬಂದು ತನ್ನ ಮನೆ ಹಿತ್ತಲ ಕೈತೋಟದಲ್ಲಿ ಅದನ್ನು ನೆಡ್ತಾನೆ. 2 ತಿಂಗಳಲ್ಲಿ ಅದು ಚೆನ್ನಾಗಿ ಬೆಳೆದು ಹಣ್ಣು ಕೊಡೋಕ್ಕೆ ಆರಂಭಿಸುತ್ತೆ. ವ್ಲಾಡಿಮೀರ್ ಮೊದಲನೇ ಹಣ್ಣನ್ನು ಕಿತ್ತು ಜ್ವರದಿಂದ ಬಾಧೆ ಪಡುತ್ತಿದ್ದ ತನ್ನ ತಾಯಿಗೆ ಕೊಡ್ತಾನೆ. ಅವ್ರು ಕೂಡಲೇ ಜ್ವರ ವಾಸಿಯಾಗಿ ಹೋಗುತ್ತೆ. ಆನಂತರ ವಿವಿಧ ರೋಗಗಳಿಂದ ಬಾಧೆ ಪಡ್ತಿದ್ದ ಕೆಲವರಿಗೆ ವ್ಲಾಡಿಮೀರು ತನ್ನ ಸೇಬಿನ ಹಣ್ಣನ್ನು ಕೊಡ್ತಾನೆ. ಅವ್ರದ್ದೆಲ್ಲದೂ ರೋಗಗಳು ವಾಸಿಯಾಗುತ್ತೆ. ಈ ವಿಷಯ ಕೆಲವೇ ದಿನಗಳಲ್ಲಿ ಆ ಪ್ರಾಂತ ಆಳ್ತಿದ್ದ ರಾಜನಿಗೆ ತಿಳಿದು ಬರುತ್ತೆ. ನಾವು ವ್ಲಾಡಿಮೀರ್ನನ್ನು ನಮ್ಮ ಆಸ್ಥಾನದಲ್ಲೇ ಕೆಲಸಕ್ಕೆ ಇಟ್ಕೊಳ್ಳೋಣ ಅಂತ ರಾಜ ಹೇಳ್ತಾನೆ. ಅವಶ್ಯಕತೆ ಏನಿಲ್ಲ ಪ್ರಭು, ವ್ಲಾಡಿಮೀರ್ನ ಮರವನ್ನು ತಂದು ನಮ್ಮ ಉದ್ಯಾನದಲ್ಲಿ ನೆಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಆಸ್ಥಾನ ವೈದ್ಯ ಹೇಳಿಬಿಡ್ತಾನೆ. ಹೌದು ಅಂತ ವೈದ್ಯನ ಮಾತಿಗೆ ಬೇರೆಯವರು ಹೇಳ್ತಾರೆ. ಆಗ ಅವನು ಯಾರು ಅಂದರೆ ಅವನ ಭಾಮೈದನೇ ಆಗಿರ್ತಾನೆ, ಮಂತ್ರಿ. ಅವನು ಒಪ್ಕೊತಾನೆ. ರಾಜನು ಕೂಡಲೇ ಆಜ್ಞೆ ಮಾಡಿದ ಕೂಡಲೇ ಸೈನಿಕರು ಹೋಗ್ಬಿಟ್ಟು ವ್ಲಾಡಿಮೀರ್ ನೋಡದೆ ಒಂದು ಮಾತು ಆಡಲ್ಲ, ಅವನೇನು ಕೇಳೋದು ಇಲ್ಲ. ಅವನ ತೋಟದಲ್ಲಿದ್ದರೆ ವಿಚಿತ್ರ ಮರವನ್ನು ಬೇರು ಸಹಿತ ಕಿತ್ಕೊಂಬಂದು ರಾಜೋದ್ಯಾನದಲ್ಲಿ ನೆಟ್ಬಿಡ್ತಾರೆ. ಆದರೆ ಆನಂತರ ಆ ಮರ ಒಂದೇ ಒಂದು ಕಾಯಿ ಹಣ್ಣು ಏನೂ ಬಿಡಲ್ಲ.
ಎಲ್ರಿಗೂ ನಿರಾಶೆ ಆಗೋಗುತ್ತೆ. ರಾಜವೈದ್ಯನಿಗೂ ಮಂತ್ರಿಗೂ ಬಾಯಲ್ಲಿ ಮಾತೇ ಹೊರಡಲ್ಲ. ಇದಕ್ಕೆ ಸರಿಯಾದ ಪರಿಹಾರ ಮಾರ್ಗ ಏನು ಹುಡುಕಬೇಕು ಅಂತ ರಾಜ ಅವರಿಗೆ ಎಚ್ಚರಿಸ್ತಾನೆ. ಕಠೋರವಾಗಿ ರಾಜ ಕೆಲವು ದಿನಗಳಲ್ಲಿ ಅವನಿಗೇ ಒಂದು ಕಾಯಿಲೆ ಬಂದುಬಿಡುತ್ತೆ. ರಾಜನಿಗೆ ಬಾಧೆ ಪಡ್ತಾ ರಾಜವೈದ್ಯ ಎಷ್ಟೋ ಬಗೆ ಔಷಧಿ ಕೊಟ್ಟು ಅದು ತಕ್ಷಣ ಅವನಿಗೆ ವಾಸಿಯಾಗಲ್ಲ. ವಿಚಿತ್ರ ಮರದಿಂದ ದೊರಕುವ ಸೇಬಿನ ಹಣ್ಣಿಗೋಸ್ಕರ ಅವರೆಲ್ಲರೂ ಕಾಯ್ಕೊಂಡಿರ್ತಾರೆ. ಅದೇ ಸಮಯದಲ್ಲಿ ವ್ಲಾಡಿಮೀರು ತನ್ನ ಬಳಿ ಬರುವ ರೋಗಿಗಳಿಗೆ ಏನು ಸಹಾಯನೂ ಮಾಡೋಕ್ಕಾಗಲ್ವಲ್ಲ ಅಂತ ತುಂಬ ಚಿಂತೆ ಮಾಡ್ತಾ ಕೂತಿರ್ತಾನೆ. ಒಂದಿನ ಮೈದಾನಕ್ಕೆ ಹೋಗ್ಬಿಟ್ಟು ಆ ದಿನ ಗೋಸಂಬೆ ಕಂಡು ಬಂದ ಬಂಡೆ ಸಮೀಪದಲ್ಲಿ ನಿಂತ್ಕೊಂಡು ಮರದ ಕೆಳಗೆ ನಿಂತ್ಕೊಂಡು ಕರುಣಾಮಯ್ಯ ತಾಯೇ ಒಂದು ಸಲ ಪ್ರತ್ಯಕ್ಷವಾಗ್ಲಾರ್ಯಾ ಅಂತ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ಇದ್ದಕ್ಕಿಂತಂತೆ ಒಂದು ಸಣ್ಣ ಸುಂಟರ್ ಗಾಳಿ ಬರುತ್ತೆ. ಅವನು ಮುಂದಿದ್ದ ತರಗೆಲೆಲ್ಲ ಗುಂಡಿಗೆ ಸುತ್ತಕ್ಕೆ ಶುರುವಾಗುತ್ತೆ. ತಕ್ಷಣ ಅಲ್ಲೇ ಆ ಮುದುಕಿ ಬಂದುಬಿಡ್ತಾಳೆ. ವ್ಲಾಡಿಮೀರ್ ಅವಳಿಗೆ ರಾಜನು ಮತ್ತು ಅವನ ಮನುಷ್ಯರು ಮಾಡಿದ ದುಷ್ಕಾರ್ಯವನ್ನು ವಿವರಿಸ್ತಾನೆ. ಆಮೇಲೆ ಮುದುಕಿ ಅವನಿಗೆ ಒಂದು ಬುಟ್ಟಿ ತುಂಬ ಸೇಬಿನ ಹಣ್ಣನ್ನು ಕೊಟ್ಟು ಇವುಗಳನ್ನು ತೆಗೆದುಕೊಂಡು ಹೋಗಿ ಅರಮನೆ ಬಳಿಗೆ ಹೋಗಿ ಮಾರು, ಆನಂತರ ನಡೆಯುವ ತಮಾಷೆನ ನೀನೇ ನೋಡು ಅಂತ ಹೇಳಿಬಿಟ್ಟು ಗೋಸಂಬಿಯಾಗಿ ಮಾರ್ಪಟ್ಟು ಸುಂಟ್ರಗಾಳಿ ಥರನೇ ವಾಪಸ್ ಹೊರಟೋಗ್ತಾಳೆ. ವ್ಲಾಡಿಮೀರು ಹಣ್ಣಿನ ಬುಟ್ಟಿ ತಗೊಂಡು ಅರಮನೆ ಒಳಗೆ ಹೋಗ್ತಾನೆ. ಹಣ್ಣು ಈ ಹಣ್ಣನ್ನು ತಿಂದರೆ ಬಯಸದೇ ಇದ್ದ ಅದ್ಭುತಗಳು ನಡೆಯುತ್ತದೆ ಅಂತ ಕೂಗ್ತಾ ಮಾರ್ಕೊಂಡು ಹೋಗ್ತಾನೆ. ರಾಜಭಟ್ರುಗಳು ಅವನನ್ನು ರಾಜನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ರಾಜ ಅವನು ನೋಡ್ಬಿಟ್ಟು ಈ ಹಣ್ಣನ್ನು ನೆಗಡಿ ಹೋಗ್ಲಾಡಿಸ್ತೀಯೇ ಅಂತ ಕೇಳ್ತಾನೆ. ಹೋಗ್ಲಾಡಿಸ್ಬಹುದು ಪ್ರಭು, ಇನ್ನೂ ಏನಾದರೂ ಮಾಡ್ಬೋದು ಅಂತ ವ್ಲಾಡಿಮೀರ್ ಹೇಳ್ತಾನೆ. ರಾಜನು ಮತ್ತೆ ಕೆಲವು ಅಧಿಕಾರಿಗಳು ತಲಾ ಒಂದೊಂದು ಹಣ್ಣನ್ನು ತಗೊಂಡು ತಿನ್ಬಿಡ್ತಾರೆ. ತುಂಬ ಚೆನ್ನಾಗಿದೆ ಅಂತಾರೆ. ಆದರೆ ಮರುಕ್ಷಣವೇ ಅವ್ರ ಮೂಗುಗಳು ಉದ್ದುದ್ದವಾಗಿ ಕೊಕ್ಕರೆ ಮೂಗಿನ ಹಾಗೆ ಉದ್ದಕ್ಕೆ ಮೂಗು ಬೆಳೆದು ಬರುತ್ತೆ. ಏನಿದು ಅಂತ ಕೀಚುಕೊರಳಿನಿಂದ ಕೂಕೊಂತಾನೆ ರಾಜ ಬೆಚ್ಚಿಬಿದ್ದು. ಪ್ರಭು, ತಮ್ಮ ನೆಗಡಿ ಹೋಯ್ತೋ ಇಲ್ವೋ ಮೊದಲು ಆ ವಿಷಯ ಹೇಳಿ ಅಂತಾನೆ ವ್ಲಾಡಿಮೀರು ಕೆಣಕುವ ಧ್ವನಿಯಲ್ಲಿ. ನೆಗಡಿ ಇದೆಯೋ ಇಲ್ವೋ ಎಂದು ಕೂಡ ತಿಳಿದುಕೊಳ್ಳಲಾಗದಂಥ ದೊಡ್ಡ ಮೂಗಾಗಿ ಹೋಗಿದೆಯಲ್ಲ ಅಂತ ರಾಜ ವ್ಯಥೆ ಪಡ್ತಾನೆ. ಅಷ್ಟರಲ್ಲೇ ಏನಿದು ಎಂಬ ಹಾಹಾಕಾರ ಹೇಳುತ್ತೆ. ಹಣ್ಣುಗಳನ್ನು ತಿಂದ ಅಧಿಕಾರಿಗಳೆಲ್ಲರಿಗೂ ದೊಡ್ಡ ಕೊಕ್ಕರೆ ಮೂಗು ಬಂದುಬಿಟ್ಟಿರುತ್ತೆ. ಪ್ರಭು, ಗೌರವಾನ್ವಿತರಾದ ತಾವು ತಮ್ಮ ಅಧಿಕಾರಿಗಳೆಲ್ಲರೂ ದೊಡ್ಡ ಮೂಗುಗಳನ್ನು ಹೊಂದಿ ವಿಶೇಷತೆಯನ್ನು ಕಂಗೊಳಿಸುತ್ತಿದ್ದೀರಿ ಅಂತ ವ್ಲಾಡಿಮೀರು ತಮಾಷೆಯಾಗಿ ಅವ್ರಿಗೆ ಹೇಳ್ತಾನೆ. ಹಾಗೆ ವಿಶೇಷತೆಯಿಂದ ಕಾಣಿಸಿಕೊಳ್ಳೋದು ನಮಗೇನು ಇಷ್ಟ ಇಲ್ಲ. ನಮ್ಮ ಹಿಂದಿನ ಮೂಗುಗಳಿದ್ದರೆ ಸಾಕು, ಅವುಗಳನ್ನು ಮತ್ತೆ ಪಡೆಯೋದು ಹೇಗೆ ಅಂತ ರಾಜ ಅಸಹನೆಯಿಂದ ಕೇಳ್ತಾನೆ. ಬಹುಶಃ ನನ್ನ ತೋಟದಿಂದ ತಾವು ಕದ್ದು ತಂದ ಮರದ ಹಣ್ಣನ್ನು ತಿಂದಿದ್ದರಿಂದಲೇ ಹೀಗಾಗಿರಬೇಕು. ಅದನ್ನು ತೆಗೆದುಕೊಂಡು ಹೋಗಿ ಅದರ ಜಾಗದಲ್ಲಿ ನೆಟ್ಟು ಮತ್ತೆ ಫಲ ಕೊಡುವವರೆಗೆ ದೊಡ್ಡ ಮನುಷ್ಯರಾದ ತಾವು ದೊಡ್ಡ ಮೂಗಿನೊಡೆಗೆ ಬೇರೆ ಬೇರೆ ಮಾರ್ಗ ಏನೂ ಇಲ್ಲ ಪ್ರಭು ಅಂತ ವ್ಲಾಡಿಮೀರು ತೀರ್ಕೊಟ್ಟಾಗ ಹೇಳಿಬಿಡ್ತಾನೆ. ಆ ಮರ ಕಿತ್ತು ವ್ಲಾಡಿಮೀರ್ ತೋಟದಲ್ಲಿ ನೆಡಲು ರಾಜ ಕೂಡಲೇ ಏರ್ಪಾಡು ಮಾಡ್ತಾನೆ. ಆ ಮರ ಮತ್ತೆ ಫಲ ಕೊಡಲು ಕೆಲವು ದಿನ ಆಗುತ್ತೆ. ಅದುವರೆಗೂ ರಾಜ ಆಗಲಿ ಅಧಿಕಾರಿಗಳೆಲ್ಲ ಎಲ್ಲೂ ಹೊರಗೆ ತಲೆ ಹಾಕೋದೇ ಇಲ್ಲ. ವಿಚಿತ್ರ ಮೂಗಿರುತ್ತಲ್ಲ, ಅದಕ್ಕೆ ವ್ಲಾಡಿಮೀರು ಆ ಮರದಲ್ಲಿ ಬಿಟ್ಟ ಹಣ್ಣು ತಂದು ಅವರುಗಳಿಗೆ ಕೊಡ್ತಾನೆ. ಅವನು ತಿಂದೊಡನೆ ಅವರಿಗೆ ಮೊದಲಿನ ಮೂಗುಗಳು ಬಂತೆ ಬರುತ್ತೆ. ದೊಡ್ಡ ಆಪತ್ತಿನಿಂದ ತಪ್ಪಿಸಿಕೊಂಡವರಂತೆ ಅವರೆಲ್ಲರಿಗೂ ಖುಷಿಯಾಗತ್ತೆ. ರಾಜ ವ್ಲಾಡಿಮೀರ್ನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಉನ್ನತ ಉದ್ಯೋಗ ಕೊಡ್ತಾನೆ. ಆದರೆ ವ್ಲಾಡಿಮೀರು ಸಂಬಳ ಏನೂ ತಗೊಳ್ಳಲ್ಲ. ಅವಶ್ಯಕತೆ ಇರೋರಿಗೆ ಅದ್ಭುತವಾದ ವರದಂತಹ ಸೇಬಿನ ಹಣ್ಣನ್ನು ಕೊಡ್ತಾ ಸಂತೋಷದಿಂದ ಬಹುಕಾಲ ಬಾಳ್ತಾನೆ. ಅವನು ಮರಣಿಸಿದ ಮೇಲೆ ಆ ಮರ ಕೂಡ ಫಲ ಕೊಡೋದನ್ನು ನಿಲ್ಲಿಸ್ಬಿಡುತ್ತೆ. ನಮಸ್ಕಾರ.